ನಾವು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಒತ್ತಾಸೆ ಏನಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದು ಅವ್ರು ಮುಂದೆ ಇಟ್ಟಿದ್ರು. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡಗಳನ್ನು ಕೂಡ ಇವತ್ತು ನೋಡಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀವಿ. ಸದ್ಯದಲ್ಲಿ ಪಾರ್ಲಿಮೆಂಟ್ ಕೂಡ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಈಗ ಅವರ ಟೈಮನ್ನು ಕೂಡ ಕೇಳಿ ಮಾಡಿ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಒಂದ್ ಕಡೆ ನೀವು ಇಲ್ಲೇ ಇದ್ದೀರಿ, ಈಗ CM DCM ಕೂಡ ಬರ್ತಿದ್ದಾರೆ ನಾಡಿದ್ದು. ಸೊ ಮುಂದಿನ ಕಾರ್ಯ ಅವ್ರನ್ನು ಇಲ್ಲೇ ಭೇಟಿ ಅವರು ನಾವು ಭೇಟಿ ಆಗ್ತಿದ್ದೀವಿ. ನಾವು CM DCM ಯಾವತ್ತೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಅದ್ರಾಗೇನು ವ್ಯತ್ಯಾಸ ಏನಿಲ್ಲ. ಅವ್ರು ಯಾವಾಗ ಬರ್ತಾರೆ ಕತೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ನೋಡೋಣ, ರಾಹುಲ್ ಗಾಂಧಿ ಟ್ರೈ ಮಾಡ್ತೀವಿ, ನೋಡೋಣ. ಈಗ ಯಾಕೆಂದ್ರೆ ಪಾರ್ಲಿಮೆಂಟ್ ಸೆಷನ್ ಇರೋದ್ರಿಂದ ಇಂಪಾರ್ಟೆಂಟ್ ಬಿಲ್ ಪಾರ್ಲಿಮೆಂಟ್ ಮುಂದೆ ಬರೋದ್ರಿಂದ ಎಷ್ಟು ಮಟ್ಟಿಗೆ ನಮಗೆ ಟೈಮ್ ಸಿಗ್ತದೆ ಮಾಡ್ತೀವಿ. ಕೆಲವರು ಇವತ್ತೇ ಸಿಗ್ಬೋದು ಹೇಳ್ತಾ ಇದ್ದಾರೆ. ಅದ್ರ ವೇಣುಗೋಪಾಲ್ ಅವರು ಇಬ್ಬರು ಮೀಟ್ ಮಾಡಿದೆ ಹೊರತಾಗಿ ನಾವು ಬೆಂಗಳೂರಿಗೆ ಹೋಗಲ್ಲ. ನಾವು ಒಂದೇ ಒಂದು ಸಂಜೆ ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಯಾವುದಕ್ಕೂ ನಾವು ತಲೆ ಕೆಡ್ಸೋಲ್ಲ. ನಾವೇನ್ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಇದು ನೀವು ಯಾವ ತರ ಪ್ರೆಸ್ಗೆ ಹೋಗಿ ಅದು ಇದು ಮಾತಾಡ್ಬಿಡಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಪಾರ್ಟಿ ಅಧ್ಯಕ್ಷರು ಹೇಳೋದ್ರ ಪ್ರಕಾರ ನಾವು ನಮ್ಮ ಲಿಮಿಟ್ ಇಟ್ಕೊಂಡಿದ್ವಿ. ನಾವು ಲಕ್ಷ್ಮಣ ರೇಖೆ ಹಾಕೊಂಡಿದ್ವಿ. ಪಾರ್ಟಿ ವಿರುದ್ಧ ಆಗಲಿ ನಾಯಕರ ವಿರುದ್ಧ ಆಗಲಿ ನಾವೇನು ಮಾತಾಡೋಕೆ ಬಂದಿಲ್ಲ. ನಾವು ಬಂದಿರೋದೇ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ ರೀಶಫಲ್ ಮಾಡಿ ನಮ್ಗೆಲ್ಲ ನಾವು ಸೀನಿಯರ್ ಇದ್ದೀವಿ. ಎಲ್ಲ ಈಗಿರೋ ಮಿನಿಸ್ಟರ್ 4 ಸಲ 5 ಸಲ ಆಗಿರೋ ಅವರೇ ಇದ್ದಾರೆ, ಕಂಟಿನ್ಯೂ ಆಗ್ತಾರೆ. ನಮಗೆ ಚಾನ್ಸೇ ಕೊಟ್ಟಿಲ್ಲ. ಆದ್ರೆ ನಮಗೂ ಒಂದು ಚಾನ್ಸ್ ಕೊಡಿ. ಈಗಾಗಲೇ 2 ವರ್ಷ ಹೇಳಿದ್ರಿ, 3 ವರ್ಷ ಆಗೋಯ್ತು. 3 ವರ್ಷ ಯಾಕಾಯ್ತು ಅಂತ ನಮಗೆಲ್ಲ ಗೊತ್ತಿದೆ. ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ಬಂದು ನಮ್ಮ ಸ್ಟೇಟ್ನವರು ಕೂಡ 2 ಉಪಚುನಾವಣೆ ಬಂದು ಅದಕ್ಕೋಸ್ಕರ ತಡ ಆಗಿದೆ. ಈಗಾಗಲೇ 3 ವರ್ಷ ಆಯ್ತು. ಬರೀ 2 ವರ್ಷ ನಮಗೆಲ್ಲ ಅಧಿಕಾರಕ್ಕೆ ಜೊತೆಗೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.